ಈ ಬಗ್ಗೆ ಮಾತನಾಡೋದಕ್ಕೆ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ನಮ್ಮ ಜೊತೆ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಿನ್ನೆ ಮೋದಿ ಹೇಳಿಕೆ, ಅದಕ್ಕೆ ಸಿದ್ದರಾಮಯ್ಯ ಅವರ ತಿರುಗೇಟು. ನೋಡಿ, ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾರೆ ಅಂದ ಮಾತ್ರಕ್ಕೆ ನಿಮಗೆ ರಾಜಕೀಯವಾಗಿರ್ತಕ್ಕಂಥ ಟಿಪ್ಪಣಿಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ನಾವು ಪ್ರಧಾನಮಂತ್ರಿ ಆಗಿದ್ದಾರೆ, ಹಾಗಾಗಿ ಕರ್ನಾಟಕದಲ್ಲಿ ಏನು ನಡೀತಾ ಇದೆ, ಈಗ ಕರ್ನಾಟಕದಲ್ಲಿ ಇದು ನಡೀತಾ ಇಲ್ವಾ? ಹಾಗಾದರೆ ಯಾವುದೇ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆಯನ್ನು ಗಮನಿಸ್ತಾ ಇದ್ದೆ ನಾನು. ಇಲ್ಲ, ನಮ್ಮಲ್ಲಿ ಈ ರೀತಿ ನಡೀತಾ ಇಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಪ್ರಧಾನಮಂತ್ರಿ ಇದನ್ನು ಮಾತನಾಡಬಾರ್ದಿತ್ತು. ಅಂದರೆ ಒಬ್ಬ ಪ್ರತಿಸ್ಪರ್ಧಿ ರಾಜಕಾರಣಿಯಾಗಿ ನಿಶ್ಚಿತವಾಗಿ ಕರ್ನಾಟಕದಲ್ಲಿ ಬಂದಾಗ ಕರ್ನಾಟಕದ BJP ಕಾರ್ಯಕರ್ತರ ಉದ್ದೇಶಿಸಿ ಮಾತನಾಡುವಾಗ ಅವ್ರ ಪೊಲಿಟಿಕಲ್ ಪ್ಲ್ಯಾಂಕೇ ಅದಿರುತ್ತೆ. ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟರೆ ಕಾಂಗ್ರೆಸ್ನಲ್ಲಿ ಒಳ ಜಗಳ ಇದೆ ಅಂತಕ್ಕಂಥದ್ದು. ಸರಿ, ಪ್ರಧಾನಮಂತ್ರಿಗಳು ತಮ್ಮ ಪಕ್ಷದಲ್ಲಿ ಏನು ಒಳ ಜಗಳ ಇದೆ ಅದರ ಬಗ್ಗೆ ಮಾತಾಡಬೇಕಿತ್ತು ಅಂತ ಕಾಂಗ್ರೆಸ್ ನಾಯಕರು ಹೇಳಿದರೆ ಮಾತು ಬೇರೆ. ಆದರೆ ಇಲ್ಲ, ಪ್ರಧಾನಮಂತ್ರಿಗಳು ಭಾಳ ಪಂಚಾಯತ್ ಲೆವೆಲ್ಗೆ ಹೋಗಿ ಮಾತಾಡ್ತಿದ್ದಾರೆ. ಪ್ರಧಾನಮಂತ್ರಿಗಳು ಒಬ್ಬ ಪ್ರತಿಸ್ಪರ್ಧಿ ರಾಜಕೀಯ ಪಕ್ಷದ ಪ್ರಮುಖವಾಗಿರ್ತಕ್ಕಂಥ ನಾಯಕ. ಅವರು ಕರ್ನಾಟಕದಲ್ಲಿ ಬಂದಾಗ ಇಲ್ಲಿನ ರಾಜಕೀಯ ಘಟನಾವಳಿಗಳ ಮೇಲೆ ನಿಶ್ಚಿತವಾಗಿ ಟಿಪ್ಪಣಿ ಮಾಡ್ತಾರೆ. ಇದೇನು ಪ್ರಧಾನಮಂತ್ರಿಗಳು ಕೇಳ್ತಾ ಇರೋ ಪ್ರಶ್ನೆ ಅಲ್ಲ. ನೀವು ಎಲ್ಲೇ ಹೋಗಿ ಕರ್ನಾಟಕದಲ್ಲಿ ಕರ್ನಾಟಕ ಜನ ಕೇಳ್ತಾ ಇರತಕ್ಕಂಥ ಮೊಟ್ಟ ಮೊದಲ ಪ್ರಶ್ನೆ ಏನು, ಕರ್ನಾಟಕದಲ್ಲಿ ಪೊಲಿಟಿಕಲ್ ಫ್ಯೂಚರ್ ಏನಾಗುತ್ತೆ, ಯಾರಿರ್ತಾರೆ ಯಾರಿರಲ್ಲ, ಇದ್ರ ಬಗ್ಗೆ ಕೇಳ್ತಾರೆ. ಹಾಗಾಗಿ ನನಗೆ ಅಂದರೆ ನೀವು ಪ್ರಧಾನಮಂತ್ರಿ ಮೋದಿ ಬಗ್ಗೆನೂ ಟೀಕೆ ಮಾಡಿ, ಆದರೆ ಪ್ರಧಾನಮಂತ್ರಿಗಳು ಕರ್ನಾಟಕದ ರಾಜಕೀಯ ಘಟನಾವಳಿಗಳ ಮೇಲೆ ತಮ್ಮ ಒಂದು ಭಾಷ್ಯ ಇರ್ಬೋದು, ತಮ್ಮ ಒಂದು ಟಿಪ್ಪಣಿ ಇರ್ಬೋದು, ಮಾಡಬಾರ್ದು ಅಂತ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ಅದು ಇಟ್ ಈಸ್ ಹಿಸ್ ಪ್ರಿರೋಗೇಟಿವ್ ಟು ಸ್ಪೀಕ್. ಆಮೇಲೆ ಪ್ರಧಾನಮಂತ್ರಿಗಳು ಪಾರ್ಟಿ ಫೋರಮ್ನಲ್ಲಿ ಇದನ್ನು ಮಾತಾಡಿದ್ದಾರೆ. ಅವರೇನು ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೋಗಿ ಇದನ್ನು ಮಾತಾಡಿಲ್ಲ. ನಿನ್ನೆ ಅವರು ತೆಲಂಗಾಣಕ್ಕೆ ಹೋಗಿ ಕೂಡ ರೇವಂತ್ ರೆಡ್ಡಿ ಹೇಳಿದರು, ಕಾರ್ಯಕ್ರಮ ನಾನ್ ಪೊಲಿಟಿಕಲ್, ನಾವು ನಾನ್ ಪೊಲಿಟಿಕಲ್ ಮಾತಾಡ್ತೀವಿ, ನೀವು ನಾನ್ ಪೊಲಿಟಿಕಲ್ ಮಾತಾಡಿ. ಅವ್ರು ನಾನ್ ಪೊಲಿಟಿಕಲ್ಲೇ ಮಾತಾಡಿದರು. ಈಗ ನನಗನ್ಸುತ್ತೆ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ. ಆದರೆ ಕಾಂಗ್ರೆಸ್ನ ನಾಯಕರದ್ದು ಒಂದು ಆಶ್ಚರ್ಯ ಅನ್ನಿಸ್ತು ನನಗೆ. ಯಾರೂ ಕೂಡ ಇಲ್ಲ ಕರ್ನಾಟಕದಲ್ಲಿ ಇದು ನಡೀತಾನೇ ಇಲ್ಲ ಅನ್ನೋದನ್ನು ಯಾರೂ ಕೂಡ ಹೇಳ್ತಾ ಇಲ್ಲ. ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಮುಖ್ಯಮಂತ್ರಿ ಕುರ್ಚಿಯ ವಿಚಾರ ಯಾವುದೇ ಪಕ್ಷದ ಆಂತರಿಕ ವಿಷಯ ಅಲ್ಲ. ಈಗ KPCC ಅಧ್ಯಕ್ಷರು ಯಾರಾಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಪ್ರಧಾನಮಂತ್ರಿಗಳು ಕೇಳಿದರೆ, ಅಥವಾ ಮಾಧ್ಯಮದಲ್ಲಿ ಕುಳಿತುಕೊಂಡು ನಾವು ಕೇಳಿದಾಗ, ಇಲ್ಲಪ್ಪ ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ, ನಿಮ್ಗೆ ಯಾಕೆ ಅಷ್ಟು ಉಸಾವರಿ ಅಂತ ಕೇಳಿದರೆ ಅದಕ್ಕೆ ಅರ್ಥ ಇದೆ. ಮುಖ್ಯಮಂತ್ರಿ ಹುದ್ದೆಯ ಪೈಪೋಟಿ ಯಾವುದೇ ಪಕ್ಷದ ಆಂತರಿಕ ವಿಷಯ ಅಲ್ಲ. ಇಡೀ ಕನ್ನಡಿಗರು ತುಂಬ ಕುತೂಹಲದಿಂದ ಗಮನಿಸ್ತಾ ಇರತಕ್ಕಂಥ ವಿಷಯ. ಆ ಬಗ್ಗೆ ಮಾಧ್ಯಮಗಳು ಟೀಕೆ ಮಾಡ್ಬೋದು, ಆ ಬಗ್ಗೆ ವಿಪಕ್ಷಗಳು ಟೀಕೆ ಮಾಡ್ಬೋದು. ಪ್ರಧಾನಮಂತ್ರಿ ಮೋದಿ BJPಯ ಒಂದು ಸ್ಟಾರ್ ಚುನಾವಣಾ ಪ್ರಚಾರಕ. ನನಗನ್ಸುತ್ತೆ ಅವ್ರು ನಿನ್ನೆ ಇದನ್ನು ಮಾತಾಡಿ, ನಿನ್ನೆ ಪ್ರಧಾನಮಂತ್ರಿಗಳು ಮೊನ್ನೆ ಅಮಿತ್ ಶಾ ಬಂದಿದ್ದನ್ನು ನೋಡಿದರೆ ಪಶ್ಚಿಮ ಬಂಗಾಳದ ನಂತರದ ಚುನಾವಣೆಗಳು ಯಾವ್ಯಾವಿವೆ ಅದರ ತಯಾರಿಯನ್ನು ನಿಧಾನವಾಗಿ ಆರಂಭಿಸಿದಂತೆ ಕಾಣ್ತಾ ಇದೆ. GBA ಚುನಾವಣೆ ಇದೆ, ಆ ಕಾರಣದಿಂದ ಬೆಂಗಳೂರಲ್ಲಿ ಬಂದು ಬೆಂಗಳೂರಿನ ಕಾರ್ಯಕರ್ತರನ್ನು ಉದ್ದೇಶಿಸಿ ಪ್ರಧಾನಮಂತ್ರಿಗಳು ಮಾತನಾಡಿದ್ದಾರೆ. ಈಗ ಮಾತನಾಡಲೇಬಾರ್ದು ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ. ಬಟ್ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ಪ್ರಧಾನಮಂತ್ರಿಗಳು ಮಾತಾಡಿದ್ರಿಂದ ಅದು ಇಡೀ ಒಂದು ದೇಶವ್ಯಾಪಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಎಸ್ ಪ್ರಶಾಂತ್, ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.